ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತೆಲ್ಲ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನು. ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ನಾನು ಇವತ್ತು ಸ್ಯಾಂಪಲ್ ಪೀಸಲ್ಲಿ ಮಾಡೋದ್ರಿಂದ ಲೇಸ್ ತಗೊಂಡಿದ್ದೀನಿ, ಹಾರೆಳೆ ದಾರ, ಹಾಗೇನೆ ಬಿಗ್ ಬೀಡ್ ತಗೊಂಡಿದ್ದೀನಿ. ರೋಸ್ ಟೈಪಲ್ಲಿ ಇದೆ ಬೀಡು, ಹಾಗೇನೆ ಸ್ಮಾಲ್ ಬೀಡ್ ಮತ್ತು ಫ್ಲವರ್ ಬೀಡ್. ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೇನೆ 10 ಅಥವಾ 11 ನಂಬರ್ ನೀಡಲ್. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಡಿಸೈನ್ ಈಗ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ, ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬಿಗ್ ಬೀಡು, ರೋಸ್ ಬೀಡ್ ಇದೆ ಅಲ್ವಾ, ಅದನ್ನ ಹಾಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಬೀಡ್ ಲಾಕ್ ಮಾಡ್ಕೊಂಡು ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ರೋಸ್ ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಚೈನ್ ಆದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಫ್ಲವರ್ ಬೀಡ್ನು ಲಾಕ್ ಮಾಡ್ಕೋಬೇಕು ನೋಡಿ. ಲಾಕ್ ಮಾಡ್ಕೊಂಡೆ ಮತ್ತೆ 4 ಚೈನ್ ಹಾಕೊಳ್ತೀನಿ. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ ನೋಡಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ಲ, ಅದ್ರೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ ನೋಡಿ. ದಾರಾನ ಎಳ್ಕೊಂಡು ನೀಡಲ್ ಮೇಲೆ ಈಗ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಮತ್ತೆ 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಬೀಡ್ ಬ್ಯಾಕ್ ಸೈಡ್ ದಾರದ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. 4 ದಾರ ಇದೆ. ಮತ್ತೆ 2ರಲ್ಲಿ 1, 2ರಲ್ಲಿ 1, 2ರಲ್ಲೂ 1. ಈಗ ತ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ, ಮತ್ತೆ 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ. ಸೇಮ್ ಪ್ಲೇಸ್ ಅಲ್ಲೇ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಬರಬೇಕು. 2 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 2 ಚೈನ್ ಆದ್ಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ತ್ರಿಬಲ್ ಕ್ರೋಶೆ, ಮತ್ತೆ 2 ಚೈನ್, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ತ್ರಿಬಲ್ ಕ್ರೋಶೆ. ಈಗ 1 ಸಲ ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ರೆ ಸಾಕು ನೋಡಿ. ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಲಾಕ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ತಿರುಗಿಸ್ಬೇಕಾದ್ರೆ ಇಲ್ಲಿ ನಾನು 4 ಚೈನ್ ಹಾಕಿದೆ ಅಲ್ಲ, ಅದು ಕೌಂಟಿಗೆ ಬರುತ್ತೆ. ಆಗ ಇಲ್ಲಿ 2 ತ್ರಿಬಲ್ ಕ್ರೋಶೆ ಆಗುತ್ತೆ. 2 ತ್ರಿಬಲ್ ಕ್ರೋಶೆ. ಇಲ್ಲಿ 4 ಚೈನ್ ಹಾಕಿದೆ ಅಲ್ವಾ, ಅದಕ್ಕೆ ಲಾಕ್ ಮಾಡಿದಾಗ ಇದು ಕೂಡ 2 ತ್ರಿಬಲ್ ಕ್ರೋಶೆ ಆಗುತ್ತೆ. ಗ್ಯಾಪ್ ಇಲ್ಲಿ ಬಾಕ್ಸ್ 4 ಬಾಕ್ಸ್ ಬರಬೇಕು. 1 2 3 4 ನೋಡಿ, 4 ಬಾಕ್ಸ್ ಬಂದಿದೆ. ಅಲ್ಲಿಂದ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಟರ್ನ್ ಮಾಡ್ಕೊಂಡೆ ಅಲ್ವಾ, ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, ಹೋಲ್ ಕಾಣಿಸ್ತಾ ಇದೆಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು 3 ದಾರ ಇದೆ ನೀಡಲ್ ಮೇಲೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ, ನೀಡಲ್ ಮೇಲೆ 3 ದಾರ ಇದೆ. 2ರಲ್ಲಿ 1, 2ರಲ್ಲಿ 1. ಈಗ ಒಂದು ಸ್ಮಾಲ್ ಬೀಡ್ ತಗೊಳ್ತೀನಿ. ಬೀಡ್ನ ನೀಡಲ್ಗೆ ಹಾಕಿ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಈ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಇಟ್ಕೊಳ್ತೀನಿ. ನೀಡಲ್ ಮೇಲೆ ಈಗ 3 ದಾರ ಇದೆ. 2ರಲ್ಲಿ 1, ಅಲ್ಲಿಂದ ಬೀಡ್ ಒಳಗಡೆನು ನೀಡಲ್ನಿಂದ ದಾರಾನ ಎಳ್ಕೋಬೇಕು. ಬೀಡ್ಗೂ 2ರನ್ನ 1 ಮಾಡ್ತೀನಿ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, 2 4 ನಾರ್ಮಲ್ ಡಬಲ್ ಕ್ರೋಶೆ, 1 ಬೀಡಲ್ ಹಾಕಿ 1 ಡಬಲ್ ಕ್ರೋಶೆ ನೋಡಿ. ಈ ತರ ಬರುತ್ತೆ. ಅಲ್ಲಿಂದ 1 ಚೈನ್ ಹಾಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದೆ ಅಲ್ವಾ, 2 ತ್ರಿಬಲ್ ಕ್ರೋಶೆ ಮಧ್ಯದಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಲಾಕ್ ಮಾಡ್ತೀನಿ. ಮತ್ತೆ 1 ಚೈನ್, ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. 3 ಚೈನ್ ಇದೆ. 2ರಲ್ಲಿ 1, 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಮತ್ತೆ ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ ಇನ್ನೊಂದು ಬೀಡ್ ಹಾಕೊಂಡೆ ಅಲ್ವಾ. ಈಗ
ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಡಬಲ್ ಕ್ರೋಶೆ ಮತ್ತೆ ಸೇಮ್ ದಾರಾನ ಬೀಡ್ ಒಳಗಡೆಯಿಂದ ಎಳ್ಕೊಳ್ತೀನಿ. ಅಲ್ಲಿಂದ 2 ದಾರ ಆಗಿದೆ. ಮತ್ತೆ ಅದನ್ನ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ, ಮತ್ತೆ 1 ಚೈನ್ ಹಾಕೊಳ್ತೀನಿ. 1 ಚೈನ್ ಹಾಕೊಂಡು ಇಲ್ಲಿ 2 ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 1 ಚೈನ್, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಈಗ ಒಂದು ಬೀಡ್, ನೋಡಿ ಬೀಡ್ ಹಾಕೊಂಡೆ ಅಲ್ವಾ, ಬೀಡ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ನೋಡಿ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, ಮತ್ತೆ ದಾರಾನ ಬೀಡ್ ಒಳಗಡೆ ತಗೊಳ್ತೀನಿ. ಲಾಕ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ. ಅಲ್ಲಿಂದ 1 ಚೈನ್, ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದೆ, 2 ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ತ್ರಿಬಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು 1 ಸಿಂಗಲ್ ಕ್ರೋಶೆ, ಅಲ್ಲಿಂದ 1 ಚೈನ್, ಹೀಗೇನೆ ಮಾಡ್ತಾ ಹೋಗ್ಬೇಕು. ಅಲ್ಲಿಂದ ನೋಡಿ 1 ಚೈನ್ ಹಾಕೊಳ್ತೀನಿ. ಕಂಪ್ಲೀಟ್ ಆಗಿದೆ ಅಲ್ವಾ, ಚೈನ್ ಹಾಕೊಂಡು ಇಲ್ಲಿ 2 ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಇದೆ. ಇಲ್ಲಿ ಆ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ ಆಯ್ತು. ಅಲ್ಲಿಂದ ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ಲ, ಆ ಲಾಕಿಗೆನೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡೆ, ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಲಾಕ್, ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬಿಗ್ ಬೀಡ್ ಬೇಡ ಅಂದ್ರೆ ನಾರ್ಮಲ್ ಆಗಿ ಕುಚ್ಚು ಹಾಕೊಳ್ಳಕ್ಕೆ 4 ಚೈನ್ ಹಾಕೋಬಹುದು. ಅಲ್ಲಿಂದ 4 ಚೈನ್ 1 2 3 4, ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಇನ್ನೊಂದು ಬೀಡ್, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ 4 ಚೈನ್ 1 2 3 4, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ 1 2 3 4, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಸೇಮ್ ಮೊದಲು ಏನ್ ಮಾಡಿದೆ ಅದನ್ನೇ ಇಲ್ಲಿ ಏನ್ ಡಿಸೈನ್ ಇತ್ತು ಸೇಮ್ ಇಲ್ಗೂ ಬರುತ್ತೆ. ಟರ್ನ್ ಮಾಡ್ಕೊಳ್ತೀನಿ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ನೋಡಿ ದಾರ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ದಾರದ ಒಳಗಡೆಯಿಂದ ನೀಡಲ್ ತಗೊಂಡು ಈಗ 4 ದಾರ ಇದೆ. 4 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1, ನೋಡಿ ಈಗ ಒಂದು ಟ್ರಿಬಲ್ ಕ್ರೋಶೆ ಮಾಡಿದೆ ಅಲ್ವಾ, ಟರ್ನ್ ಮಾಡ್ಬೇಕಾದ್ರೆ ಇಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ, ಅದು ಕೂಡ ಕೌಂಟಿಗೆ ಬರುತ್ತೆ. ಆಗ 2 ತ್ರಿಬಲ್ ಕ್ರೋಶೆ ಆಯ್ತು. ಅಲ್ಲಿಂದ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ದಾರದ ಒಳಗಡೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1, 2 ತ್ರಿಬಲ್ ಕ್ರೋಶೆ 2 ಚೈನ್ 2 ತ್ರಿಬಲ್ ಕ್ರೋಶೆ, ಹೀಗೇನೆ 4 ಬಾಕ್ಸ್ ಬರೋ ತರ ಮಾಡ್ಕೋಬೇಕು. ನೋಡಿ ಈಗ ತ್ರಿಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೊಂಡೆ ಅಲ್ವಾ, ಇಲ್ಲಿ ನೋಡಿ 1 2 3 4 ಬಾಕ್ಸ್ ಬಂದಿದೆ. ನೋಡಿ ಈ ತರ. ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ 1 ಚೈನ್, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈಗ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಒಂದು ಡಬಲ್ ಕ್ರೋಶೆ. ಅಲ್ಲಿಂದ 1 ಬೀಡ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. 3 ದಾರ ಇದೆ, 2ರಲ್ಲಿ 1, ಅಲ್ಲಿಂದ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ಎಳ್ಕೊಂಡು ಬೀಡಿಂದ ಲಾಕ್ ಮಾಡ್ಕೊಳ್ತೀನಿ. ಈಗ 2 ದಾರ ಇದೆ ಅಲ್ವಾ, ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1, ಮೊದಲಿಗೆ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ 1 ಬೀಡ್ ಹಾಕೊಂಡು ಡಬಲ್ ಕ್ರೋಶೆ, ಅದು ಇನ್ನೊಂದು 2 ಸಲ ಡಬಲ್ ಕ್ರೋಶೆ. ಅಲ್ಲಿಂದ 1 ಚೈನ್ ಹಾಕೋಬೇಕು. 1 ಚೈನ್ ಹಾಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು
ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ ಒಂದು ಚೈನ್, ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಡಬಲ್ ಕ್ರೋಶೆ ಬಾಕ್ಸ್ ಇದೆ ನೋಡಿ, ಇಲ್ಲಿ ಬಾಕ್ಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಹೋಲ್, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮತ್ತೆ ಡಬಲ್ ಕ್ರೋಶೆ ಹೀಗೇನೆ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಲ್ವಾ, ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ಗ್ಯಾಪಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೆ ನೋಡಿ, ಆ ಲಾಕ್ ಒಳಗಡೆನು ಒಂದು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ನೋಡಿ ಪಕ್ಕದಲ್ಲೇ ಬಟ್ಟೆಗೂ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಡಿಸೈನು. ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ರೋಸ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇದು ಕುಚ್ಚು ಹಾಕ್ಲಿಕ್ಕಿರುವಂಥದ್ದು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೇನೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ನಾನೀಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಇದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ಪುಟ್ಟದಾಗಿದೆ, ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಬೀಡ್ ಕೂಡ ಹಾಕಿ ಕುಚ್ಚು ಹಾಕ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಚಾರ್ಜ್ ಮಾಡ್ಬೋದು, ಅಂದ್ರೆ 600 ಇಂದ 650 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಹಾಗೇನೆ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೆ ಸಪೋರ್ಟ್ ಕೂಡ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಡಿಫ್ರೆಂಟ್ ಆಗಿರುವಂತ ಡಿಸೈನ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.